ಆ್ಯಂಡ್ ಆ ಬ್ರೀಡ್ ನೋಡಿರಲ್ಲ ಜರ್ಮನ್ ಶೆಪರ್ಡ್ ಲೂಸಿ ಅಂತ. ಆ್ಯಂಡ್ ಈಗ ನಾನು ಮಾತಾಡ್ತಿರೋದು ಬಂದು cason ಆ್ಯಕ್ಷನ್ ಕ್ಯಾಮರದು ಇನ್ಬಿಲ್ಟ್ ಏನು ಮೈಕಲ್ಲಿ. ಸೊ ನನ್ನ ವಾಯ್ಸ್ ಕ್ಲಾರಿಟಿ ಹೇಗೆ ಕೇಳಿಸ್ತಿದೆ ಏನು ಕತೆ ಅಂತ ಹೇಳೋದ್ರನ್ನ ಹಂಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಆ್ಯಂಡ್ ನನ್ನ ಪ್ರಕಾರ ನನಗನ್ಸುತ್ತೆ ಲೈಕ್ ಬೋಯಾ ಮೈಕ್ಗಿಂತ ಒಳ್ಳೆ ಕ್ವಾಲಿಟಿಲಿ ಆ್ಯಕ್ಚುಲಿ cason ಮೈಕ್ ಇರಲಿ ಅಥವಾ ಈ ಪರ್ಟಿಕ್ಯುಲರ್ ಆ್ಯಕ್ಷನ್ ಕ್ಯಾಮರದ್ದು ಮೈಕು ವರ್ಕ್ ಆಗೋ ಡೌಟ್ ಅಂತ. ಇನ್ನು ನೆಕ್ಸ್ಟ್ ಸ್ವಿಚ್ ಆಗೋಣ cason ಕ್ಯಾಮರಾ ಜೊತೆ ಸಿಕ್ಕಿರೋ cason ಮೈಕಿಗೆ, ಅದರದ್ದು ವಾಯ್ಸ್ ಕ್ಲಾರಿಟಿ ಹೇಗಿದೆ ನೋಡೋಣ. ಆ್ಯಂಡ್ ಪುನಃ ಇಂಟ್ರೋ ಕೊಟ್ಕೊಂಡೆ ಮಾತಾಡೋಣ. ಸೊ ಎಲ್ಲರಿಗೂ ನಮಸ್ಕಾರ, ನೀವು ನೋಡ್ತೀರಾ ಸೋಲೋ ವ್ಯಾಂಡರರ್. ಆ್ಯಂಡ್ ನಾನೀಗ ಮಾತಾಡ್ತಿರೋದು cason ಆ್ಯಕ್ಷನ್ ಕ್ಯಾಮರಾ ಜೊತೆ ಸಿಕ್ಕಿರೋ cason ಮೈಕದು. ಇದರದ್ದು ವಾಯ್ಸ್ ಕ್ಲಾರಿಟಿ ಹೇಗಿದೆ ಅಂತ ಹೇಳಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಫಸ್ಟ್ ನೀವು ಕೇಳಿದ್ದು ಇಂಟರ್ನಲ್ ಮೈಕು, ಇನ್ಬಿಲ್ಟ್ ಮೈಕು. ಈಗ ಮಾತಾಡ್ತಿರೋ cason ಎಕ್ಸ್ಟರ್ನಲ್ ಮೈಕ್ ಅವ್ರು ಏನು ಪ್ರೊವೈಡ್ ಮಾಡಿದ್ದಾರೆ ವಿತ್ ಬಾಕ್ಸ್. ಅದರಲ್ಲಿ ಹೇಗೆ ಅನ್ನಿಸ್ತಿದೆ, ವಾಯ್ಸ್ ಕ್ಲಾರಿಟಿ ಹೇಗಿದೆ, ಬೇಸ್ ಹೇಗಿದೆ, ಏನು ವಿಂಡ್ ಕ್ಯಾನ್ಸಲೇಷನ್ ಏನಾದ್ರು ಆಯ್ತಾ ಇದೆಯಾ ಅಥವಾ ತುಂಬ ಡಿಸ್ಟರ್ಬೆನ್ಸ್ ಏನಾರು ಇದೆಯಾ, ಅದನ್ನೆಲ್ಲ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನೋಡೋಣ, ಗೊತ್ತಾಯ್ತದೆ. ಅದಾದಮೇಲೆ ಇನ್ಮೇಲೆ ಯಾವ ಮೈಕ್ ಯೂಸ್ ಮಾಡೋದಂತ ಡಿಸೈಡ್ ಮಾಡೋಣ. ಆ್ಯಂಡ್ ನೆಕ್ಸ್ಟ್ ಈಗ ಸ್ವಿಚ್ ಆಗೋಣ ಯಾವುದಾದ್ರು ಬೋಯಾ ಮೈಕಿಗೆ. ಸೊ ಈಗ ಸ್ವಿಚ್ ಆಗಿರೋದು ಬೋಯಾ ಮೈಕಿಗೆ. ಇದು ಕ್ಲಾರಿಟಿ ಹೇಗಿದೆ, ಬೇಸ್ ಹೇಗಿದೆ, ಬೇರೆ ಮೈಕ್ಗಳಿಗೆ ಕಂಪೇರ್ ಮಾಡಿದಾಗ ಇದು ಯಾವ ಥರ ಅನ್ನಿಸ್ತಿದೆ, ನನ್ನ ವಾಯ್ಸ್ ಜೋರಾಗಿ ಕೇಳಿಸ್ತಿದೆಯಾ, ಏನು ಕತೆ, ಕ್ಲಾರಿಟಿ ನೀಟಾಗಿ ಉಂಟು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಇನ್ ಕೇಸ್ ಈ ಬೋಯಾ ಮೈಕ್ನ ಯಾರಿಗಾರು ಪರ್ಚೇಸ್ ಮಾಡಬೇಕು ಅಂತ ಅನಿಸಿದರೆ ಅದ್ರದ್ದು ಪ್ರಾಡಕ್ಟ್ ಲಿಂಕ್ನ ನಾನು ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಪರ್ಚೇಸ್ ಮಾಡ್ಬೋದು. ಬಿಕಾಸ್ ನನಗೆ ಪರ್ಸ್ನಲಾಗಿ ಅನಿಸ್ದಂಗೆ ಆ ಪ್ರೈಸ್ ರೇಂಜ್ ಲೈಕ್ 700 ರೂಪೀಸ್ಗೆ ಒನ್ ಆಫ್ ದ ಬೆಸ್ಟ್ ಮೈಕ್ ಅಂತಲೇ ಹೇಳ್ಬೋದು. ಬಿಕಾಸ್ ಇದರಲ್ಲಿ ಒಂದು ಸ್ವಿಚ್ ಕೂಡ ಕೊಟ್ಟಿದ್ದಾನೆ, ಅದರಲ್ಲಿ ಕ್ಯಾಮರಾ ಮತ್ತು ಸ್ಮಾರ್ಟ್ಫೋನ್ ಎರಡಕ್ಕೂ ಯೂಸ್ ಮಾಡ್ಕೊಳ್ಬೋದು. ಅದು ಸ್ಪೆಸಿಫಿಕ್ ಆಗಿ ಕ್ಯಾಮರಕ್ಕೆ ಕನೆಕ್ಟ್ ಮಾಡಬೇಕಂದ್ರೆ ಕ್ಯಾಮರಾನ ಆನ್ ಮಾಡಬೇಕು ಅಥವಾ ಮೈಕ್ನ ಆನ್ ಮಾಡಬೇಕು, ಆವಾಗ ಮಾತ್ರ ಕ್ಯಾಮರಾದಲ್ಲಿ ನಮ್ಮ ವಾಯ್ಸ್ ರೆಕಾರ್ಡ್ ಆಗೋದು. ಸ್ಮಾರ್ಟ್ಫೋನ್ ಅಂದರೆ ಸ್ಮಾರ್ಟ್ಫೋನಿಗೆ ಆನ್ ಮಾಡಿದರೆ ಸಾಕಷ್ಟೇ, ಆವಾಗ ಮಾತ್ರ ನಮ್ಮ ವಾಯ್ಸ್ ರೆಕಾರ್ಡ್ ಆಗೋದು. ಈ 3 ಏನು ಮೈಕ್ಗಳಲ್ಲಿ ನಿಮಗೆ ಯಾವ್ದು ಚೆನ್ನಾಗಿ ಅನ್ನಿಸ್ತು ಅಥವಾ ವಾಯ್ಸ್ ಕ್ಲಾರಿಟಿ ಚೆನ್ನಾಗಿದೆ ಅಂತ ಹೇಳಿದರೆ ಆ ಮೈಕ್ನ ಸಜೆಸ್ಟ್ ಮಾಡಿ. ಇನ್ನು ಅದೇ ಮೈಕ್ನ ಪ್ರತಿ ವ್ಲಾಗಿಗೂ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ಕ್ಯಾಮರಾದು ಸ್ಟೆಬಿಲೈಸೇಷನ್ ಬಗ್ಗೆ ಇನ್ನೊಂದು ವ್ಲಾಗಲ್ಲಿ ಮಾತಾಡೋಣ. ಈಗ ಸದ್ಯಕ್ಕೆ ನಾನು ಈ 3 ಮೈಕ್ ಏನಿದೆ ಇದರದ್ದು ಕಂಪ್ಯಾರಿಸನ್ ಮಾಡೋಕ್ಕೆ ಅಂತಲೇ ಈ ವಿಡಿಯೋನ ಸ್ಪೆಸಿಫಿಕ್ ಆಗಿ ಮಾಡಿದ್ದು. ಸೊ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಸೊ ಇನ್ನೊಂದು ವ್ಲಾಗಲ್ಲಿ ಸಿಗೋಣ. ಅಲ್ಲಿ ಗಂಟ ಸಿ ಯು, ಬೈ, ಸೈನಿಂಗ್ ಔಟ್, ಸ್ಟೇ ಸೇಫ್, ಕೀಪ್ ಸಪೋರ್ಟಿಂಗ್.